ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ಕಾಲ್ಫರ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಕ್ವಾಲಿಫಿಕೇಷನ್ ಏನು ಮತ್ತು ಸ್ಯಾಲ್ರಿ ಎಷ್ಟು ಅದೆಲ್ಲ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಿರ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ನ ಒತ್ತಿ. ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸು ನಿಮಗೆ ಬರುತ್ತೆ. ತಡ ಮಾಡ್ದಿರೇ ನೋಡೋಣ ಯಾವೆಲ್ಲ ಕ್ವಾಲಿಫಿಕೇಷನ್ಸು ಮತ್ತು ಏನು ಅಂತ. ನೋಡಿ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಖಾಲಿ ಇರುವ ಎಷ್ಟು ಟೋಟಲ್ ವೇಕೆನ್ಸೀಸ್ ಹೌ ಮಚ್ ಅಂತ ಅಂದರೆ 1511 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ. ಸೊ ಅಪ್ಲೈ ಫಾರ್ SBI 1511 SCO vacancies, that is 2024. ನೋಡಿ, ಇಲ್ಲಿ ನಮಗೆ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ನೋಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟವಾಗಿದೆ. 2024ನೇ ಸಾಲಿನಲ್ಲಿ SBIನಲ್ಲಿ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಸೊ ಆಲ್ರೆಡಿ ಇದು ಪ್ರಕಟ ಹೊಂದಿದೆ. ಎಷ್ಟು ಟೋಟಲ್ ವೇಕೆನ್ಸೀಸ್ ಅಂದರೆ 1511 ವೇಕೆನ್ಸೀಸ್ ಇದೆ. ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಹುದ್ದೆಗಳು. ಇದಕ್ಕೆ ಇದೊಂದು ಹೊಸ ನೇಮಕಾತಿ. ಇದಕ್ಕೆ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಏನಂತ ಅಂದರೆ ಯಾವುದೇ ಪದವಿ ಮುಗಿಸಿದ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 4/10/2024. ಇದಕ್ಕೆ ಒಂದು ಈ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅದನ್ನು ಒಂದು ಸಲ ನೋಡಿ ಆ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲೈ ಮಾಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ಖಾಲಿ ಇರುವ ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಹುದ್ದೆಗಳ ಪರೀಕ್ಷೆಗಾಗಿ ಆಲ್ರೆಡಿ ಇದೆಲ್ಲ ನೋಡಿದ್ದೀವಿ ನಾವು. ಅರ್ಹತೆ, ವಯೋಮಿತಿ, ಆಯ್ಕೆ ವಿಧಾನ, ಅರ್ಜಿ ಶುಲ್ಕ, ಅರ್ಜಿ ಸಲ್ಲಿಸುವ ವಿಧಾನ ಇದನ್ನೆಲ್ಲ ನಾವು ಮುಂದೆ ನೋಡ್ತಾ ಹೋಗೋಣ. ಹುದ್ದೆಗಳ ವಿವರ ಟೋಟಲ್ ಬಂದು 1511. ಅದರಲ್ಲಿ ಸಾಮಾನ್ಯ ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 614 ಹುದ್ದೆಗಳು. ಪರಿಶಿಷ್ಟ ಜಾತಿ SC ಕ್ಯಾಂಡಿಡೇಟ್ಸ್ಗೆ 234, ಪರಿಶಿಷ್ಟ ಪಂಗಡ STಗೆ 111 ಹುದ್ದೆಗಳು, OBCಗೆ 392 ಹುದ್ದೆಗಳು, EWS ಇವರಿಗೆ 147 ಹುದ್ದೆಗಳು. ಟೋಟಲ್ ಆಗಿ 1511. ಫಸ್ಟು ಬೇಸಿಕ್ ಸ್ಯಾಲ್ರಿ 64,820 ಹಿಡಿದು 93,960ವರೆಗೂ ಇದೆ. ಈ ವೇತನದ ಜೊತೆಗೆ DA HRA ಮುಂತಾದ ಸೌಲಭ್ಯಗಳು ಬ್ಯಾಂಕಿನ ನಿಯಮಗಳನ್ವಯ ದೊರೆಯುತ್ತವೆ. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಆನ್ 31/8/2024 ಕನಿಷ್ಠ 21 ವರ್ಷ ಪೂರೈಸಿರಬೇಕು. ಗರಿಷ್ಠ 32 ವರ್ಷ ಮೀರಿರಬಾರ್ದು. ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿಯವರಿಗೆ 5 ವರ್ಷ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ 5 ವರ್ಷ ಸಡಿಲಿಕೆ ಇದೆ. OBC ಅವರಿಗೆ 3 ವರ್ಷ, PWO ಅವರಿಗೆ ಅವರ ಕ್ಯಾಟಗರಿಯಲ್ಲಿ 10 ವರ್ಷ ಇದೆ. ನಾವು ನೆಕ್ಸ್ಟು ಶೈಕ್ಷಣಿಕ ವಿದ್ಯಾರ್ಹತೆಗಳನ್ನು ನೋಡೋದಾದರೆ ನೋಡಿದ್ದೀವಿ. ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ BE BTech ಅಥವಾ ಯಾವುದಾದ್ರೂ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಇದು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ OBC EWS ಅವರಿಗೆ ಸಾಮಾನ್ಯ ಅವರಿಗೆ 750 ರೂಪಾಯಿ ಪೇ ಮಾಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಇದನ್ನು ನಾವು ಆನ್ಲೈನ್ ಮೂಲಕ ಪೇ ಮಾಡಬೇಕು.
ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಬಳಸಿಕೊಂಡು ಆನ್ಲೈನ್ ಮುಖಾಂತರ ನಾವು ಪಾವತಿ ಮಾಡಬಹುದು. ಆಯ್ಕೆ ವಿಧಾನ 3 ಹಂತದಲ್ಲಿರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಪೂರ್ವಭಾವಿ ಪರೀಕ್ಷೆ. ಎರಡನೇ ಹಂತ ಮೈನ್ ಎಕ್ಸಾಮ್, ದಟ್ ಈಸ್ ಮುಖ್ಯ ಪರೀಕ್ಷೆ. ಆ್ಯಂಡ್ ಮೂರನೇದು ಹಂತ 3 ಸಂದರ್ಶನ, ದಟ್ ಈಸ್ ಇಂಟರ್ವ್ಯೂ. ಇದನ್ನೆಲ್ಲ ನಾವು ಪಾಸ್ ಮಾಡಬೇಕಾಗುತ್ತೆ. ಅರ್ಜಿ ಹಾಕುವ ವಿಧಾನ, ಅಪ್ಲಿಕೇಶನ್ ಸಬ್ಮಿಷನ್ ಮೆಥಡ್ ಯಾವಾಗ ಸ್ಟಾರ್ಟ್ ಆಗಿರೋದು 14/9/2024 4/10/2024ವರೆಗೆ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ನೋಡಿ ಒಂದು ವೆಬ್ಸೈಟ್ನ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎಲ್ಲ ಏನೇನು ಅಂತ ಇನ್ನೊಂದು ಸಲ ಕ್ಲಾರಿಫೈ ಮಾಡಿಕೊಂಡು ನೀವು ವೆಬ್ಸೈಟ್ಗೆ ಹೋಗಿ ಸರಿಯಾಗಿ ಓದ್ಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು. ನೋಡಿ, ಯಾರೆಲ್ಲ ಗೌರ್ಮೆಂಟ್ ಜಾಬ್ ನೋಡ್ತಾ ಇದ್ದೀರಾ ಅದಕ್ಕೆ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಇದು. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ತೀರ ನೋಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಜಾಬ್ ನೋಟಿಫಿಕೇಷನ್ಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್.